ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕುಗಳ ಆಯೋಗ ಈ ಒಂದು ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬರುವಂತದ್ದು. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಷ್ಟೇ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಪಲ್ ಆಗಿರುವಂತಹ ಒಂದು ವಿಡಿಯೋ ಇದಾಗಿರ್ತದ. ಹಾಗಾದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಬರ್ತದ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಬಂದಾಗ 1993ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ, ಅಂದ್ರೆ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಒಂದು ಅಡಿಯಲ್ಲಿ ಅಕ್ಟೋಬರ್ 12, 1993ರಲ್ಲಿ ಇದು ಸ್ಥಾಪನೆ ಆಗಿರುವಂತದ್ದು. ಇದರ ಒಂದು ಪ್ರಧಾನ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿರುವಂತದ್ದು. ಇದರ ರಚನೆ ಅಂತ ಬಂದಾಗ ಇದು ಒಂದು ಬಹು ಸದಸ್ಯರ ಸಂಸ್ಥೆಯಾಗಿರ್ತದೆ. ಇದರಲ್ಲಿ ಒಬ್ಬರು ಅಧ್ಯಕ್ಷರಿದ್ರೆ 5 ಜನ ಸದಸ್ಯರಿರ್ತಾರೆ. ಅಷ್ಟೇ ಅಲ್ಲದೆ ನಿರ್ದಿಷ್ಟ ಆಯೋಗಗಳ ಪದನಿಮಿತ್ತ ಸದಸ್ಯರು ಬಂದ್ಬಿಟ್ಟು 7 ಮಂದಿ ಆಗಿರ್ತಾರೆ. ಹಾಗಾದ್ರೆ ಇದಕ್ಕೆ ಅಧ್ಯಕ್ಷರಾಗಲು ಅರ್ಹರು ಯಾರಿರ್ತಾರೆ ಅಂತಂದ್ರೆ ಒನ್ ಅಂಡ್ ಓನ್ಲಿ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಮಾತ್ರ ಇದರ ಅಧ್ಯಕ್ಷರಾಗಲು ಅರ್ಹರಿರ್ತಾರ. ನೇಮಕಾತಿ ಅಂತ ಬಂದಾಗ ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವಂತದ್ದು. ಯಾವ ರೀತಿ ಅಂತಂದ್ರೆ ಪ್ರಧಾನಮಂತ್ರಿಯವರ ನೇತೃತ್ವದ 6 ಸದಸ್ಯರ ಸಮಿತಿಯ ಶಿಫಾರಸಿನ ಮೇರೆಗೆ ಇವರನ್ನು ನೇಮಕ ಮಾಡುವಂತದ್ದು. ಇದರ ಕಾರ್ಯ ಏನು ಅಂತ ಬಂದಾಗ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಯಾರು ಮಾಡ್ತಾರಲ್ಲ ಮತ್ತೆ ನಿರ್ಲಕ್ಷ್ಯದ ಬಗ್ಗೆ ಅವರು ಸ್ವಯಂ ಪ್ರೇರಿತವಾಗಿ ಅಥವಾ ಯಾರಾದ್ರೂ ದೂರನ್ನ ಕೊಟ್ಟರೆ ಅದರ ಆಧಾರದ ಮೇಲೆ ವಿಚಾರ ನಡೆಸುವಂತದ್ದು. ಅಷ್ಟೇ ಅಲ್ಲದೆ ಜೈಲುಗಳಲ್ಲಿ ಅಥವಾ ಜೈಲುಗಳಿರುವಂತಹ ಕೈದಿಗಳ ಜೀವನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿಯನ್ನ ಮುಟ್ಟಿಸುವಂತದ್ದು. ಸೊ ಹಾಗಾದ್ರೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಬಂದ್ರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಬಂದಾಗ 1993ರಲ್ಲಿ ಏನದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಥಾಪನೆ ಆಗಿರ್ತದಲ್ಲ ಅದೇ ಒಂದು ಕಾಯ್ದೆಯ ಒಂದು ಅಡಿಯಲ್ಲಿ, ಅಂದ್ರೆ 1993ರ ಕಾಯ್ದೆಯ ಸೆಕ್ಷನ್ 21ರ ಅಡಿಯಲ್ಲಿ ಜೂನ್ 2007ರಲ್ಲಿ ಇದು ಸ್ಥಾಪನೆ ಆಗಿರುವಂತದ್ದು. ಪ್ರಧಾನ ಕಚೇರಿ ಅಂತ ಬಂದಾಗ ಬಹುಮಹಡಿ ಕಟ್ಟಡ ಬೆಂಗಳೂರಾಗಿರ್ತದ. ರಚನೆ ಅಂತ ಬಂದಾಗ ಇದರಲ್ಲಿ ಒಬ್ಬರು ಅಧ್ಯಕ್ಷರಿದ್ರೆ 2 ಜನ ಸದಸ್ಯರು ಇರುವಂತದ್ದು. ಅಧ್ಯಕ್ಷರ ಅರ್ಹತೆ ಅಥವಾ ಇದರ ಅಧ್ಯಕ್ಷರು ಯಾರಾಗಬಹುದು ಅಂತ ಬಂದಾಗ ಹೈಕೋರ್ಟ್ ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ಏನಿರ್ತಾರಲ್ಲ ಇದಕ್ಕೆ ಅಧ್ಯಕ್ಷರಾಗಲು ಅರ್ಹತೆಯನ್ನು ಹೊಂದಿರ್ತಾರಂತೆ. ನೇಮಕಾತಿ ಅಂತ ಬಂದಾಗ ರಾಜ್ಯಪಾಲರು ನೇಮಕಾತಿ ಮಾಡ್ತಾರ. ಯಾವ ರೀತಿ ಅಂತ ಬಂದಾಗ ಮುಖ್ಯಮಂತ್ರಿಯ ನೇತೃತ್ವದ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಈ ಒಂದು ನೇಮಕಾತಿಯನ್ನ ಮಾಡ್ತಾರ. ಸೊ ಹಾಗಾದ್ರೆ ಅಧಿಕಾರ ಅವಧಿ ಅಂತ ಬಂದಾಗ 3 ವರ್ಷ ಅಥವಾ 70 ವರ್ಷ ವಯಸ್ಸಿನವರೆಗೂ. ಇದರಲ್ಲಿ ಯಾವ್ದು ಮೊದಲಾಗುತ್ತಲ್ಲ ಅದು ಸೇಮ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೇಗಿದೆಲ್ಲ ಅದು ಕೂಡ ಇದೇ ರೀತಿ ಇರುವಂತದ್ದು. ಸೊ ಕಾರ್ಯಗಳು ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಯಾರು ಮಾಡ್ತಾರಲ್ಲ ಅಂತ ಪ್ರಕರಣಗಳನ್ನ ಪರಿಶೀಲನೆ ಮಾಡುವುದು, ಅಷ್ಟೇ ಅಲ್ಲದೆ ಸಂತ್ರಸ್ತರಿಗೆ ಒಂದು ಪರಿಹಾರವನ್ನ ಒದಗಿಸಲು ಸರ್ಕಾರಕ್ಕೆ ಶಿಫಾರಸನ್ನು ಮಾಡುವುದು ಇದಾಗಿರ್ತದೆ. ಇಷ್ಟು ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ಒಂದು ನೋಟ ಆಗಿತ್ತು. ಸೊ ಸಿವಿಲ್ ಕೋರ್ಟ್ಗೆ ಯಾವ ರೀತಿ ಒಂದು ವ್ಯಕ್ತಿಗೆ ಸಮನ್ಸ್ ನೀಡುವುದಾಗಿರ್ಬೋದು, ದಾಖಲೆಗಳನ್ನ ತರಿಸಿಕೊಳ್ಳುವುದಾಗಿರ್ಬೋದು ಮತ್ತು ಸಾಕ್ಷಿಗಳನ್ನ ವಿಚಾರಣೆ ನಡೆಸುವುದಾಗಿರ್ಬೋದು, ಈ ರೀತಿ ಅಧಿಕಾರ ಸಿವಿಲ್ ಕೋರ್ಟ್ಗೆ ಇರ್ತದಲ್ಲ ಅದೇ ರೀತಿ ಈ ಒಂದು ಮಾನವ ಹಕ್ಕುಗಳ ಆಯೋಗಕ್ಕೆ ಅಧಿಕಾರ ಇರುವಂತದ್ದು. ಈ ಒಂದು ಮಾನವ ಹಕ್ಕುಗಳ ಆಯೋಗಗಳು ಶಿಫಾರಸು ಮಾಡುವ ಸಂಸ್ಥೆಗಳಾಗಿವೆ, ಅಂದ್ರೆ ರೆಕಮೆಂಡೇಟರಿ ಬಾಡೀಸ್ ಅಂತ ಕರೀತಾರ. ಸೊ ಯಾವ ರೀತಿ ಅಂತ ಬಂದಾಗ ಇವುಗಳಿಗೆ ತಪ್ಪಿತಸ್ಥರಿಗೆ ನೇರವಾಗಿ ಶಿಕ್ಷೆಯನ್ನು ವಿಧಿಸುವಂತಹ ಅಧಿಕಾರ ಇರುವುದಿಲ್ಲ. ಅದ್ರ ಬದಲಿ ಅವ್ರು ಏನ್ ಮಾಡಬಹುದು ಅಂತಂದ್ರೆ ಸರ್ಕಾರಕ್ಕೆ ಅವ್ರು ಏನ್ ಮಾಡಬಹುದು, ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಶಿಫಾರಸನ್ನ ಮಾಡ್ಬೇಕಾಗಿರ್ತದೆ. ಸೊ ಹಾಗಾದ್ರೆ ರಾಷ್ಟ್ರ ಮಾನವ ಹಕ್ಕುಗಳ ಆಯೋಗ ಅಂತ ಬಂದಾಗ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ಬೇಕಾಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಅಂತ ಬಂದಾಗ ಅವರು ನಮ್ಮ ರಾಜ್ಯ ಸರ್ಕಾರದ ಶಿಫಾರಸು ಮಾಡ್ಬೇಕಾಗಿರ್ತದೆ. ಇದಿಷ್ಟು ಮಾನವ ಹಕ್ಕುಗಳ ಆಯೋಗದ ಒಂದು ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.